Hi all, welcome to YouTube channel Study Karnataka. So this is the third video in which we are covering the 20% syllabus of the land survey that is being conducted by KEA. And that syllabus is related to modern survey methods, in which yesterday we have seen photogrammetry and aerial survey. ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆಗಳನ್ನು ನೋಡಿದ್ದೇವೆ. ಇದು ಟೋಟಲ್ ಆಗಿ 20% ಸಿಲೆಬಸ್ ಕವರ್ ಆಗುತ್ತೆ. ಅದರ ಏನು ಮಿನಿಮಮ್ ಆಗಿ 18ರಿಂದ 20 ಕ್ವಶನ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಇದೇ ಒಂದು ಸಿಲೆಬಸ್ನ ಮೇಲೆ ಬರುತ್ತೆ. ಈ 20% ಸಿಲೆಬಸ್ ಮೇಲೆ ಬರುತ್ತೆ. ನಾವು ಈ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀವಿ, ಆ ವಿಡಿಯೋ ಸೀರೀಸ್ ಮುಖಾಂತರ ನಿಮಗೆ ಮಿನಿಮಮ್ ಆಗಿ 15+ ಕ್ವಶನ್ಗಳು ಕನ್ಫರ್ಮ್ ಆಗಿ ನೀವು ಕರೆಕ್ಟ್ ಟಿಕ್ ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು 3ನೇ ವಿಡಿಯೋ ಆಗಿದ್ದು, ಯಾರೆಲ್ಲ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ನೀವು ಆ ವಿಡಿಯೋನ ನೋಡಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ಪ್ರೀವಿಯಸ್ ವಿಡಿಯೋ ಮತ್ತು ಪ್ಲೇಲಿಸ್ಟಿನ ಲಿಂಕನ್ನು ಕೊಟ್ಟಿರ್ತೇನೆ. ದಯಮಾಡಿ ನೀವು ಅದನ್ನು ನೋಡ್ಬೋದು. ಮತ್ತೊಂದು ವಿನಂತಿ ಏನಂದರೆ, ನಿಮ್ಮ ಕೈಯಾರೆ ಸ್ವಂತ ನೋಟ್ಸನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ನೀವು ಸ್ವಂತ ನೋಟ್ಸನ್ನು ಮಾಡ್ಕೊಂಡಾಗ ಮಾತ್ರ ನಿಮಗೆ ಮುಂದಿನ ರಿವಿಷನ್ಗೆ ಅದು ಈಸಿ ಆಗುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಬಿ ಸೀಯಿಂಗ್ ಹಿಸ್ಟ್ರಿ ಆಫ್ ಫೋಟೋಗ್ರಾಮೆಟ್ರಿ. ಅಂದರೆ ಯಾವ ರೀತಿ ಈ ಫೋಟೋಗ್ರಾಮೆಟ್ರಿ ಅಥವಾ ಏರಿಯಲ್ ಸರ್ವೆ ಹುಟ್ಟಿತು, ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು, ಯಾವ ವರ್ಷಕ್ಕೆ ಇದು ಬೆಳೆಯಿತು ಮತ್ತು ಅತಿಯಾಗಿ ಯಾವ ವರ್ಷದಲ್ಲಿ ಇದನ್ನು ಯೂಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ಹಿಸ್ಟಾರಿಕಲ್ ಟೈಮ್ಲೈನ್. ಇನ್ 1858 ದ ಫಸ್ಟ್ ಏರಿಯಲ್ ಫೋಟೋಗ್ರಾಫ್ ಕ್ಯಾಪ್ಚರ್ಡ್ ಬೈ ಗ್ಯಾಸ್ಪರ್ಡ್ ಫೆಲಿಕ್ಸ್ ಟೌರ್ನಕಾನ್ ಆ್ಯಂಡ್ ಹಿಸ್ ನಿಕ್ ನೇಮ್ ವಾಸ್ ನಡಾರ್ ಫ್ರಮ್ ಎ ಬಲೂನ್ ಓವರ್ ಪ್ಯಾರಿಸ್. ಸೊ ಇವರ ಹೆಸರನ್ನು ನೀವು ನೆನಪಿಡಬೇಕಾಗುತ್ತೆ. ಗ್ಯಾಸ್ಪರ್ಡ್ ಫೆಲಿಕ್ಸ್ ಎಂದು ನೆನಪಿಟ್ಟರೆ ಸಾಕು. ಗ್ಯಾಸ್ಪರ್ಡ್ ಫೆಲಿಕ್ಸ್, ಅದರಲ್ಲಿ ಮೇನ್ ಆಗಿ ನೆಡಾರ್ NADR ಎಂಬ ಹೆಸರನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಇವರನ್ನು ನಾವು ಫೋಟೋಗ್ರಾಮೆಟ್ರಿಯ ಪಿತಾಮಹ ಎಂದು ಕರೆಯುತ್ತೇವೆ. ಸೊ ಹೀಗಾಗಿ KA ಈ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಮತ್ತು ಈ ವರ್ಷನ ಕೂಡ ನೀವು ನೆನಪಿಡಲೇಬೇಕು. 1858ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏರಿಯಲ್ ಅಂದರೆ ಗಾಳಿ ಮೇಲಿನಿಂದ ಫೋಟೋನ ತೆಗೆದಕ್ಕಂಥ ಕೀರ್ತಿ ಇವರಿಗೆ ಹೋಗುತ್ತೆ. ಗ್ಯಾಸ್ಪರ್ಡ್ ಫೆಲಿಕ್ಸ್ ಯಾವ ಪ್ಲೇಸ್ನಲ್ಲಿ ತೆಗೆದಿದ್ರು ಎಂದು ಕೇಳಿದಾಗ ಪ್ಯಾರಿಸ್ಸು. ಎದರ ಮುಖಾಂತರ ಇದನ್ನು ಯೂಸ್ ಮಾಡಿದ್ರು ಅಂದರೆ ಬಲೂನಿನ ಮುಖಾಂತರ. ನೆಕ್ಸ್ಟ್ 1903ರಲ್ಲಿ ವಿಲ್ಬರ್ ವ್ರೈಟ್, ಇವ್ರ ಹೆಸರು ನೆನಪಿಟ್ಕೊಳ್ಳಿ ದಯಮಾಡಿ. ಯಾಕಂದರೆ ಕ್ವಶನ್ ಯಾವ ರೀತಿ ಬರುತ್ತೆ ಎಂದು ಮುಂದೆ MCQ ಹೇಳ್ತೀನಿ, ಅದರ MCQನಲ್ಲಿ ನಿಮಗೆ ಗೊತ್ತಾಗುತ್ತೆ. 1903ರಲ್ಲಿ ವಿಲ್ಬರ್ ವ್ರೈಟ್ ಕ್ಯಾಪ್ಚರ್ಡ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಏರಿಯಲ್ ಫೋಟೋಗ್ರಾಫ್ಸ್ ಫ್ರಮ್ ಎ ಪವರ್ಡ್ ಏರ್ಕ್ರಾಫ್ಟಿನ ಮುಖಾಂತರ ಮೊಟ್ಟ ಮೊದಲನೇ ಬಾರಿಗೆ ಏರಿಯಲ್ ಫೋಟೋನ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಎಂದು ಕೇಳಿದಾಗ ವಿಲ್ಬರ್ ವ್ರೈಟ್. ಅದೇ ರೀತಿಯಾಗಿ ಏರಿಯಲ್ ಫೋಟೋಗ್ರಾಫನ್ನು ಏರ್ಕ್ರಾಫ್ಟಿನ ಮುಖಾಂತರ ಯಾವ ವರ್ಷದಲ್ಲಿ ಕ್ಯಾಪ್ಚರ್ ಮಾಡಲಾಯಿತು ಎಂದು ಕೇಳಿದಾಗ 1903ರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 1914ರಿಂದ 1918ರಲ್ಲಿ ವರ್ಲ್ಡ್ ವಾರ್ I ನಡೆಯಿತು, ಮಹಾಯುದ್ಧವನ್ನು. ಇಟ್ ಎಕ್ಸಿಲರೇಟೆಡ್ ದ ಏರಿಯಲ್ ಫೋಟೋಗ್ರಾಫ್ ಫಾರ್ ರೀಕನೈಸೆನ್ಸ್ ಆ್ಯಂಡ್ ಮ್ಯಾಪಿಂಗ್. ಅಂದರೆ ಸರ್ವೆಯನ್ನು ನಾವೇನು ಮಾಡ್ತೀವಲ್ಲ, ಅದೇ ರೀತಿಯಾಗಿ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಏನೆಲ್ಲ ಇದೆ, ಯಾವ ಅಸ್ತ್ರಗಳನ್ನು ಇಟ್ಟಿದ್ದಾರೆ, ಇದನ್ನು ತಿಳಿಲಿಕ್ಕೆ ಈ ಏರಿಯಲ್ ಫೋಟೋಗ್ರಾಫನ್ನು ಮೊಟ್ಟ ಮೊದಲನೇ ಬಾರಿಗೆ ಅತಿ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡಿದ್ರು ಎಂದು ಕೇಳಿದ್ದಾಗ ವರ್ಲ್ಡ್ ವಾರ್ I 1914ರಿಂದ 1918. ಹಾಗಾದರೆ ವರ್ಲ್ಡ್ ವಾರ್ I ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಯಾವ ದೇಶಗಳು ಮುಖ್ಯವಾಗಿ ವರ್ಲ್ಡ್ ವಾರ್ I ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತು ವರ್ಲ್ಡ್ ವಾರ್ I ಸ್ಟಾರ್ಟ್ ಆಗಲಿಕ್ಕೆ ಮೇನ್ ರೀಸನ್ ಏನು, ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಿಮ್ಮ GS ಪೇಪರ್ 1ನಲ್ಲಿ ಈ ರೀತಿ ಕ್ವಶನ್ಗಳು ಬಂದೇ ಬರುತ್ತೆ. The next historical aspect is 1920. In 1920s, development of stereoscopic techniques enabled accurate 3D mapping. ಈಗೇನು ಕೇಳ್ಬೋದು ಅಂದರೆ ನಿಮಗೂ 1920ರಲ್ಲಿ ಸ್ಟೀರಿಯೋಸ್ಕೋಪಿಕ್ ಮುಖಾಂತರ ಈ ಟೆಕ್ನಿಕನ್ನು ಬಳಸಿಕೊಂಡು ಯಾವ ರೀತಿಯಾದ ಮ್ಯಾಪಿಂಗನ್ನು ಮಾಡಲಾಯಿತು, ನೀವು ನೆನಪಿಡಬೇಕು 3D ಮ್ಯಾಪಿಂಗ್. In 1930, photogrammetry became an established surveying profession. ಯಾವ ವರ್ಷದಲ್ಲಿ ಈ ಫೋಟೋಗ್ರಾಮೆಟ್ರಿ ಎಂಬುದು ಸರ್ವೇಯಿಂಗ್ ಅನ್ನೋ ಒಂದು ಪ್ರೊಫೆಷನ್ ಆಯಿತು ಎಂದು ಕೇಳಿದಾಗ ನಿಮ್ಮ ಉತ್ತರ 1930 ಆಗಿರಬೇಕು. ನೆಕ್ಸ್ಟ್, ಇನ್ ಟುಡೇಸ್ ಎರಾ ಡ್ರೋನ್ಸ್, ಸ್ಯಾಟಲೈಟ್ಸ್, ಲಿಡಾರ್ ಆ್ಯಂಡ್ ಡಿಜಿಟಲ್ ಸೆನ್ಸರ್ ಡಾಮಿನೇಟ್ ಮಾಡರ್ನ್ ಫೋಟೋಗ್ರಾಮೆಟ್ರಿ. ಲಿಡಾರಿನ ಫುಲ್ ಫಾರ್ಮ್ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ದೆ, ಇವತ್ತು ಕೂಡ ಕೇಳ್ತಾ ಇದ್ದೀನಿ. ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಎಕ್ಸಾಮಿನೇಷನಲ್ಲಿ ಬಂದಾಗ ನೀವು ಏನು ಕಮೆಂಟ್ ಮಾಡಿರ್ತೀರಲ್ಲ, ನಿಮ್ಮ ಒಂದು ಎಫರ್ಟ್ ಕಾಣಿಸುತ್ತೆ, ನಿಮಗೆ ಅದೇ ನೆನಪು ಬರುತ್ತೆ. ಯಾವ ರೀತಿಯಾಗಿ ನೀವು ಇದನ್ನು ನೆನಪಿಡ್ಬೋದು ಅಂದರೆ 1858ರಲ್ಲಿ ಬಲೂನಿನ ಮುಖಾಂತರ ಫಸ್ಟ್ ಏರಿಯಲ್ ಫೋಟೋಗ್ರಾಫನ್ನು ತೆಗೆದುಕೊಳ್ಳಲಾಯಿತು. ತೆಗೆದಿದ್ದ ವ್ಯಕ್ತಿ ಹೆಸರೇನು, ನೆಡಾರ್ NADAR, ಅಥವಾ ನೀವು ಫುಲ್ ಹೆಸರು ನೆನಪಿಡಬೇಕಾಗುತ್ತೆ ಗ್ಯಾಸ್ಪರ್ಡ್ ಫೆಲಿಕ್ಸ್.
1903ರಲ್ಲಿ ಪವರ್ಡ್ ಏರ್ಕ್ರಾಫ್ಟಿನ ಮುಖಾಂತರ ಮೊಟ್ಟ ಮೊದಲನೇ ಬಾರಿಗೆ ಏರಿಯಲ್ ಫೋಟೋಗ್ರಾಫನ್ನು ತೆಗೆದುಕೊಳ್ಳಲಾಯಿತು. ಇದನ್ನು ತೆಗೆದವರು ಯಾರಂದರೆ ವಿಲ್ಬರ್ಟ್ ರೈಟ್. ವರ್ಲ್ಡ್ ವಾರ್ I ಮುಖಾಂತರ ಮಿಲಿಟರಿ ಮ್ಯಾಪಿಂಗ್ ಅತಿ ಹೆಚ್ಚು ಯೂಸ್ ಮಾಡಲಾಯಿತು. ಯಾವ ಒಂದು ವರ್ಷದಲ್ಲಿ ಎಂದು ಕೇಳಿದಾಗ 1914ರಿಂದ 1918. 1920ರಲ್ಲಿ ಸ್ಟೀರೋಸ್ಕೋಪಿಯ ಮುಖಾಂತರ 3D ಮ್ಯಾಪಿಂಗ್ ಮಾಡಲಾಯಿತು. 1930ರಲ್ಲಿ ಪ್ರೊಫೆಷನಲ್ ಸರ್ವೇಯಿಂಗ್ ಆ್ಯಂಡ್ ಇನ್ ಟುಡೇಸ್ ಎರಾ ಡ್ರೋನ್, ಸ್ಯಾಟಲೈಟ್, AI ಆ್ಯಂಡ್ GIS, GPS ಆರ್ ಬೀಯಿಂಗ್ ಯೂಸ್ಡ್ ಫಾರ್ ಸರ್ವೇಯಿಂಗ್ ಮೆಥಡ್ಸ್. ಇದೊಂದು ಪಾಯಿಂಟ್ ಅತಿಯಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಈ ಒಂದು ಕ್ವಶನ್ ಬರ್ತಕ್ಕಂಥ ಚಾನ್ಸು 100% ಆಗಿದೆ. ಫಾದರ್ ಆಫ್ ಏರಿಯಲ್ ಫೋಟೋಗ್ರಫಿ, ಇವರ ಹೆಸರು ಬಂದುಬಿಟ್ಟು ಗ್ಯಾಸ್ಪರ್ಡ್ ಫೆಲಿಕ್ಸ್. ಇವರನ್ನು ನೆಡಾರ್ ಎಂದು ಕೂಡ ಕರೆಯುತ್ತಾರೆ, ನೆನ್ಪಿಟ್ಕೊಳ್ಳಿ. ಗ್ಯಾಸ್ಪರ್ಡ್ ಫೆಲಿಕ್ಸ್ ಇದ್ದರೂ ಕೂಡ ಅದನ್ನು ನೀವು ಟಿಕ್ ಮಾಡಬೇಕು, ಅಥವಾ ನೆಡಾರ್ ಇದ್ದಲ್ಲಿ ಇದನ್ನು ಟಿಕ್ ಮಾಡಬೇಕು. ಸೊ ದಿಸ್ ಈಸ್ ದ ಇನ್ಫೋಗ್ರಾಫಿಕ್ ರಿವಿಷನ್. In the year 1858, balloon photography, 1903, aircraft photography, 1914 to 1918, war mapping, 1920, stereoscopy and 3D mapping, 1930, it became a profession and in today's era, it is used by drone and satellite. Now, moving on to MCQ question. MCQ ಮುಖಾಂತರ ಕ್ವಶನ್ಗಳನ್ನು ನೋಡೋಣ. ಇವು ಕ್ವಶನ್ಗಳು ಪ್ರೀವಿಯಸ್ ಆಗಿ SSC, RRB ಮತ್ತು JE ಎಕ್ಸಾಮಿನೇಷನ್ ಏನಿರುತ್ತೆ ಅಲ್ಲಿ ಸಿವಿಲ್ ಯೂಸ್ ಆಗುತ್ತೆ, ಸಿವಿಲ್ ಇಂಜಿನಿಯರಿಂಗು, ಅದರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳಿವು. ಹೂ ಕ್ಯಾಪ್ಚರ್ಡ್ ದಿ ಫಸ್ಟ್ ಏರಿಯಲ್ ಫೋಟೋಗ್ರಾಫ್ ಇನ್ ದಿ ಇಯರ್ 1858. ನೆನ್ಪಿಟ್ಕೊಳ್ಳಿ, ಈ ಒಂದು ಕ್ವಶನು ಅಥವಾ ಈ ಒಂದು ಪಾಯಿಂಟ್ ಇಷ್ಟು ರಿಪೀಟ್ ಮಾಡ್ತಾ ಇದ್ದೀನಿ ಅಂದಮೇಲೆ ನಿಮಗೆ ಎಕ್ಸಾಮಿನೇಷನಲ್ಲಿ ಬರ್ತಕ್ಕಂಥ ಚಾನ್ಸು 100% ಆಗಿರುತ್ತೆ. ಇದರ ಉತ್ತರ ಬಂದುಬಿಟ್ಟು ನೆಡಾರ್, ಗ್ಯಾಸ್ಪರ್ಡ್ ಫೆಲಿಕ್ಸ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮಾಡರ್ನ್ ಫೋಟೋಗ್ರಾಮೆಟ್ರಿ ಪ್ರೈಮರಿಲಿ ಯೂಸಸ್. ಮಾಡರ್ನ್ ಫೋಟೋಗ್ರಾಮೆಟ್ರಿ ಏನಿದೆ ಅದು ಏನನ್ನು ಯೂಸ್ ಮಾಡುತ್ತೆ ಎಂದು ಕೇಳಿದಾಗ ಇಲ್ಲಿ ನೀವು ಆಪ್ಷನ್ ನೋಡ್ಬೋದು. ಆದರೆ ನಾವು ರೀಸೆಂಟಾಗಿ ಸ್ಲೈಡ್ ಏನು ನೋಡಿದ್ವಿ ಅದರಲ್ಲಿ ಉತ್ತರ ಇತ್ತು ಡ್ರೋನ್ಸ್, ಸ್ಯಾಟಲೈಟ್ಸ್, ಡಿಜಿಟಲ್ ಸೆನ್ಸರ್ಸ್, GPS ಆಯಿತು, GIS ಆಯಿತು, ಯಾವೆಲ್ಲ ಬರುತ್ತೆ ಅದನ್ನೆಲ್ಲವನ್ನು ಯೂಸ್ ಮಾಡಿ ಫೋಟೋಗ್ರಾಮೆಟ್ರಿಯಲ್ಲಿ ಪ್ರೈಮರಿಯಾಗಿ ಈಗಿನ ಏರಾದಲ್ಲಿ ಯೂಸ್ ಮಾಡ್ತಾರೆ ಡ್ರೋನ್, ಸ್ಯಾಟಲೈಟ್ ಮತ್ತು ಡಿಜಿಟಲ್ ಸೆನ್ಸರ್ಸ್. ಫಾರ್ ಎನಿ ಕ್ವಶನ್ಸ್ ಆರ್ ಫಾರ್ ಎನಿ ನೋಟ್ಸ್ ಆರ್ ಎನಿ ಕೋರ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆನ್ ವಾಟ್ಸಪ್, ದಟ್ ಇಸ್ 9481428256. ಸ್ಟಡಿ ಕರ್ನಾಟಕ ನಿಮಗೆ ಯಾವಾಗಲೂ ಹೆಲ್ಪ್ ಮಾಡುತ್ತೆ. ವಿ ಆರ್ ಆಲ್ವೇಸ್ ಹಿಯರ್ ಟು ಹೆಲ್ಪ್ ಯು. ಇಫ್ ಯು ಲೈಕ್ ದಿ ವಿಡಿಯೋ, ಹಿಟ್ ದಿ ಲೈಕ್ ಬಟನ್. ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಈ ಕೋರ್ಸಿನ ಬಗ್ಗೆ ಗೊತ್ತಿಲ್ಲ ಅಂದರೆ ದಯಮಾಡಿ ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ಯಾವುದೇ ಆದ ಒಂದು ಪೇಯ್ಡ್ ಕೋರ್ಸಲ್ಲಿ ಕೂಡ ಈ ರೀತಿಯಾಗಿ ಸ್ಪೆಸಿಫಿಕ್ ಸಿಲೆಬಸನ್ನು ಕವರ್ ಮಾಡಿಲ್ಲ. ದಯಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. PDF ಬೇಕಾಗಿದ್ದಲ್ಲಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಇಂದು ಮತ್ತೊಂದು ಫಿಸಿಕ್ಸಿನ 2ನೇ ವಿಡಿಯೋ ಬರುತ್ತೆ. ಮೊದಲನೇ ವಿಡಿಯೋ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ವಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋದ ಡಿಸ್ಕ್ರಿಪ್ಷನ್ನ ಇದೇ ವಿಡಿಯೋ ಲಿಂಕ್ನಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕಿನ ಮುಖಾಂತರ ನೀವು ಆ ವಿಡಿಯೋನ ನೋಡ್ಬೋದು. ಇವತ್ತು 2ನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಏನಾದರೂ ಸಜೆಷನ್ ಇದ್ದಲ್ಲಿ ನಮಗೆ ಸಜೆಸ್ಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾವು ಕರೆಕ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.